ಓಕೆ, ಇವಾಗ ಇನ್ನೊಂದಷ್ಟು ಸೆಂಟೆನ್ಸಸ್ ನೋಡೋಣ. ಮತ್ತೇನು ಇಲ್ಲ, ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್. ನೆಕ್ಸ್ಟ್, ಖಂಡಿತವಾಗಿ, ಆಫ್ ಕೋರ್ಸ್, ಆಫ್ ಕೋರ್ಸ್, ಆಫ್ ಕೋರ್ಸ್. ನೆಕ್ಸ್ಟ್, ಇಲ್ಲದಿದ್ದರೆ, ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಅದರ್ವೈಸ್, ಅದರ್ವೈಸ್. ಏನು? ಅದರ್ವೈಸ್. ಅಥವಾ ನಾವು ಇಫ್ ನಾಟ್, ಇಫ್ ನಾಟ್, ಇಫ್ ನಾಟ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ದಯವಿಟ್ಟು ಈ ಫಾರ್ಮನ್ನು ಭರ್ತಿ ಮಾಡಿ. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಪ್ಲೀಸ್ ಫಿಲ್ ಔಟ್ ದಿಸ್ ಫಾರ್ಮ್, ಪ್ಲೀಸ್ ಫಿಲ್ ಔಟ್ ದಿಸ್ ಫಾರ್ಮ್, ಪ್ಲೀಸ್ ಫಿಲ್ ಔಟ್ ದಿಸ್ ಫಾರ್ಮ್. ನೆಕ್ಸ್ಟ್, ದಯವಿಟ್ಟು ನನ್ನನ್ನು ಈ ವಿಳಾಸಕ್ಕೆ ಕರೆದೊಯ್ಯಿರಿ. ಪ್ಲೀಸ್ ಟೇಕ್ ಮೀ ಟು ದಿಸ್ ಅಡ್ರೆಸ್, ಪ್ಲೀಸ್ ಟೇಕ್ ಮೀ ಟು ದಿಸ್ ಅಡ್ರೆಸ್, ಪ್ಲೀಸ್ ಟೇಕ್ ಮೀ ಟು ದಿಸ್ ಅಡ್ರೆಸ್. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ಮತ್ತೇನು ಇಲ್ಲ, ನಥಿಂಗ್ ಎಲ್ಸ್. ಖಂಡಿತವಾಗಿ, ಆಫ್ ಕೋರ್ಸ್. ಇಲ್ಲದಿದ್ದರೆ, ಅದರ್ವೈಸ್ ಆರ್ ಇಫ್ ನಾಟ್. ದಯವಿಟ್ಟು ಈ ಫಾರ್ಮನ್ನು ಭರ್ತಿ ಮಾಡಿ. ಪ್ಲೀಸ್ ಫಿಲ್ ಔಟ್ ದಿಸ್ ಫಾರ್ಮ್. ದಯವಿಟ್ಟು ನನ್ನನ್ನು ಈ ವಿಳಾಸಕ್ಕೆ ಕರೆದೊಯ್ಯಿರಿ. ಪ್ಲೀಸ್ ಟೇಕ್ ಮೀ ಟು ದಿಸ್ ಅಡ್ರೆಸ್. ಲೆಟ್ಸ್ ಸಿ ಸಮ್ ಮೋರ್ ಕಾಮನ್ ಎಕ್ಸ್ಪ್ರೆಷನ್ಸ್. ದಯವಿಟ್ಟು ಇದನ್ನು ಬರೆಯಿರಿ. ಪ್ಲೀಸ್ ರೈಟ್ ಇಟ್ ಡೌನ್, ಪ್ಲೀಸ್ ರೈಟ್ ಇಟ್ ಡೌನ್, ಪ್ಲೀಸ್ ರೈಟ್ ಇಟ್ ಡೌನ್. ನೆಕ್ಸ್ಟ್, ಇಲ್ಲೇ, ರೈಟ್ ಹಿಯರ್, ರೈಟ್ ಹಿಯರ್, ರೈಟ್ ಹಿಯರ್. ಅಲ್ಲೇ, ರೈಟ್ ದೇರ್, ರೈಟ್ ದೇರ್, ರೈಟ್ ದೇರ್. ನೆಕ್ಸ್ಟ್, ನಂತರ ಸಿಗೋಣ. See you later, see you later, see you later. ನಾಳೆ ಸಿಗೋಣ. See you tomorrow, see you tomorrow, see you tomorrow. Let's revise. ದಯವಿಟ್ಟು ಇದನ್ನು ಬರೆಯಿರಿ. Please write it down. ಇಲ್ಲೇ, right here. ಅಲ್ಲೇ, right there. ನಂತರ ಸಿಗೋಣ. See you later. ನಾಳೆ ಸಿಗೋಣ. See you tomorrow. ಇವಾಗ ಇನ್ನೊಂದಷ್ಟು ಸೆಂಟೆನ್ಸಸ್ ತಿಳ್ಕೊಳ್ಳೋಣ. ಅವರು ಕಾರ್ಯನಿರತರಾಗಿದ್ದಾರೆ. They are busy. They are busy. They are busy. Next sentence. ಇದು ತುಂಬ ಕಠಿಣವಾಗಿದೆ. This is very difficult or this is very tough ಅಂತಲೂ ಹೇಳ್ಬೋದು. This is very difficult. This is very difficult. Or this is very tough. This is very tough. Next, ತುಂಬ ಮುಖ್ಯ. Very important. Very important. Very important. Next, ಅತ್ಯುತ್ತಮ. ಧನ್ಯವಾದಗಳು. ಇಂಗ್ಲೀಷಲ್ಲಿ ನಾವು ಹೇಗೆ ಹೇಳ್ತೀವಿ ಅಂದರೆ ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್, ನಾವು ಇದನ್ನು ತುಂಬ ಇಷ್ಟಪಡುತ್ತೇವೆ. ವಿ ಲೈಕ್ ಇಟ್ ವೆರಿ ಮಚ್. ವಿ ಲೈಕ್ ಇಟ್ ವೆರಿ ಮಚ್. ವಿ ಲೈಕ್ ಇಟ್ ವೆರಿ ಮಚ್. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ಅವರು ಕಾರ್ಯನಿರತರಾಗಿದ್ದಾರೆ. ದೇ ಆರ್ ಬ್ಯುಸಿ. ಇದು ತುಂಬ ಕಠಿಣವಾಗಿದೆ. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಆರ್ ದಿಸ್ ಇಸ್ ವೆರಿ ಟಫ್. ನೆಕ್ಸ್ಟ್, ತುಂಬ ಮುಖ್ಯ. ವೆರಿ ಇಂಪಾರ್ಟೆಂಟ್. ಅತ್ಯುತ್ತಮ. ಧನ್ಯವಾದಗಳು.
ವೆರಿ ಗುಡ್, ಥ್ಯಾಂಕ್ ಯು. ನಾವು ಇದನ್ನು ತುಂಬ ಇಷ್ಟಪಡುತ್ತೇವೆ. ವಿ ಲೈಕ್ ಇಟ್ ವೆರಿ ಮಚ್. ಲೆಟ್ಸ್ ಸಿ ಫ್ಯೂ ಮೋರ್ ಸೆಂಟೆನ್ಸಸ್. ಓಕೆ, ದಯವಿಟ್ಟು ಸಂದೇಶವನ್ನು ತೆಗೆದುಕೊಳ್ಳುತ್ತೀರಾ? ಇಂಗ್ಲೀಷಲ್ಲಿ ವುಡ್ ಯು ಟೇಕ್ ಎ ಮೆಸೇಜ್ ಪ್ಲೀಸ್? ವುಡ್ ಯು ಟೇಕ್ ಎ ಮೆಸೇಜ್ ಪ್ಲೀಸ್? ವುಡ್ ಯು ಟೇಕ್ ಎ ಮೆಸೇಜ್ ಪ್ಲೀಸ್? ನೆಕ್ಸ್ಟ್ ಸೆಂಟೆನ್ಸ್, ನೀವು ಹಣ್ಣುಗಳನ್ನು ತಿನ್ನಲು ಬಯಸುತ್ತೀರಾ? ಇಂಗ್ಲೀಷಲ್ಲಿ ಹೇಗೆ ಕೇಳ್ತೀವಿ ಅಂದರೆ ವುಡ್ ಯು ಲೈಕ್ ಟು ಈಟ್ ಫ್ರೂಟ್ಸ್? ವುಡ್ ಯು ಲೈಕ್ ಟು ಈಟ್ ಫ್ರೂಟ್ಸ್? ವುಡ್ ಯು ಲೈಕ್ ಟು ಈಟ್ ಫ್ರೂಟ್ಸ್? ನೆಕ್ಸ್ಟ್, ನೀವು ತುಂಬ ಸುಂದರವಾಗಿದ್ದೀರಿ. ಇಂಗ್ಲೀಷಲ್ಲಿ ಯು ಆರ್ ವೆರಿ ಬ್ಯೂಟಿಫುಲ್. ಯು ಆರ್ ವೆರಿ ಬ್ಯೂಟಿಫುಲ್. ಯು ಆರ್ ವೆರಿ ಬ್ಯೂಟಿಫುಲ್. ನೆಕ್ಸ್ಟ್, ನೀವು ತುಂಬ ಕರುಣಾಳು. ಯು ಆರ್ ವೆರಿ ಕೈಂಡ್. ಯು ಆರ್ ವೆರಿ ಕೈಂಡ್. ಯು ಆರ್ ವೆರಿ ಕೈಂಡ್. ನೆಕ್ಸ್ಟ್, ನೀನು ತುಂಬ ಜಾಣೆ. ಯು ಆರ್ ವೆರಿ ಇಂಟೆಲಿಜೆಂಟ್ ಆರ್ ಯು ಆರ್ ವೆರಿ ಸ್ಮಾರ್ಟ್ ಅಂತಲೂ ಹೇಳ್ಬೋದು. ಯು ಆರ್ ವೆರಿ ಇಂಟೆಲಿಜೆಂಟ್. ಯು ಆರ್ ವೆರಿ ಇಂಟೆಲಿಜೆಂಟ್ ಆರ್ ಯು ಆರ್ ವೆರಿ ಸ್ಮಾರ್ಟ್. ಯು ಆರ್ ವೆರಿ ಸ್ಮಾರ್ಟ್ ಅಂತಲೂ ಹೇಳ್ಬೋದು. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ದಯವಿಟ್ಟು ಸಂದೇಶವನ್ನು ತೆಗೆದುಕೊಳ್ಳುತ್ತೀರಾ? ಇಂಗ್ಲೀಷಲ್ಲಿ ವುಡ್ ಯು ಟೇಕ್ ಎ ಮೆಸೇಜ್ ಪ್ಲೀಸ್? ನೀವು ಹಣ್ಣುಗಳನ್ನು ತಿನ್ನಲು ಬಯಸುತ್ತೀರಾ? ವುಡ್ ಯು ಲೈಕ್ ಟು ಈಟ್ ಫ್ರೂಟ್ಸ್? ನೀವು ತುಂಬ ಸುಂದರವಾಗಿದ್ದೀರಿ. ಯು ಆರ್ ವೆರಿ ಬ್ಯೂಟಿಫುಲ್. ನೀವು ತುಂಬ ಕರುಣಾಳು. ಯು ಆರ್ ವೆರಿ ಕೈಂಡ್. ನೀನು ತುಂಬ ಜಾಣೆ. ಯು ಆರ್ ವೆರಿ ಸ್ಮಾರ್ಟ್ ಆರ್ ಯು ಆರ್ ವೆರಿ ಇಂಟೆಲಿಜೆಂಟ್. ನಥಿಂಗ್ ಎಲ್ಸ್. Of course. Otherwise, please fill out this form. Please take me to this address. Please write it down. Write here. Write there. See you later. See you tomorrow. They are very busy. This is very difficult. This is very important. Very good. Thank you. We like it very much. Would you take a message, please? Would you like to eat fruits? You are beautiful. You are very kind. You are intelligent.